ಸ್ಟೋರೀಸ್ ಆಫ್ ಪೂಜಾ ಮತ್ತೆ ನನ್ನ ಹಸ್ಬೆಂಡ್ ಅಭಿ ಇದಾರೆ. ಸೊ ನಾವಿವಾಗ ಹೋಗ್ತಾ ಇದೀವಿ. ಹೋಗಿದೆ ಇಷ್ಟೊಂದು ಇಷ್ಟ ಆಗಿಲ್ಲ ಆಕ್ಚುಲಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಆಫ್ ರಿಷಿ ಅಂಡ್ ಪೂಜಾ. ಸೊ ಇವತ್ತು ಸ್ಟೋರೀಸ್ ಆಫ್ ರಿಷಿ ಇಲ್ಲ, ಸ್ಟೋರೀಸ್ ಆಫ್ ಪೂಜಾ ಮತ್ತೆ ನನ್ನ ಹಸ್ಬೆಂಡ್ ಅಭಿ ಇದಾರೆ. ಹಾಯ್ ಮಾಡಿ, ಹಾಯ್ ಎಲ್ರಿಗೂ. ಓಕೆ, ಸೊ ಸುಮಾರು ದಿನ ಆಗಿತ್ತು, ಒಂದ್ ಸ್ವಲ್ಪ ಆಚೆ ತಿನ್ಕೊಂಬರೋಣ ಅಂತ ಅನ್ಕೊಂಡ್ವಿ. ಸ್ವಲ್ಪ ಟ್ವಿಸ್ಟ್ ಇರ್ಲಿ ಅಂತ ಏನೋ ಮಾಡೋಣ ಅನ್ಕೊಂಡ್ವಿ. ಏನ್ ಅಭಿ ಅದು? ಜಸ್ಟ್ ಹೊರಗಡೆ ಸುಮ್ನೆ ತಿನ್ನೋದ್ ಬೇಡ, ಒಂದು ಆವರೇಜ್ ಒಂದ್ ಏನಾರ ಅಮೌಂಟ್ ಅಥವಾ ಏನಾರ ಫುಡ್ ಆತರ ಏನಾರು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಏನ್ ಮಾಡ್ಬೋದು ಪೂಜಾ? ಸೊ ಅದೇನಪ್ಪಾ ಅಂತ ಹೇಳಿದ್ರೆ 150 ರೂಪೀಸ್ ಫುಡ್ ಸ್ಟ್ರೀಟ್ ಚಾಲೆಂಜ್ ಮಾಡೋಣ ಅಂತ ಇದೀವಿ. ಅಭಿ ಹತ್ರ 150 ರೂಪೀಸ್ ಇರುತ್ತೆ, ನನ್ನ ಹತ್ರ 150 ರೂಪೀಸ್ ಇರುತ್ತೆ. ಅಭಿ ಟೇಸ್ಟ್ ಮತ್ತೆ ನನ್ನ ಟೇಸ್ಟ್ ಸಿಕ್ಕಾಪಟ್ಟೆ ಅಪೋಸಿಟ್ ಇದೆ. ಅಭಿಗ್ ಸ್ವೀಟ್ ತುಂಬಾ ಇಷ್ಟ, ನಂಗೆ ಖಾರ ತುಂಬಾ ಇಷ್ಟ. ಅಭಿಗ್ ಬೆಂಡೆಕಾಯಿ ಇಷ್ಟ, ನಂಗೆ ಬೆಂಡೆಕಾಯಿ ಇಷ್ಟ ಇಲ್ಲ. ಒಂಥರ ಡೆಡ್ ಅಪೋಸಿಟ್ ನಾವು. ಸೊ ಈ ಸತಿ ಏನ್ ಡಿಸೈಡ್ ಮಾಡಿದೀವಿ ಅಂತ ಹೇಳಿದ್ರೆ, ಅಭಿ ಇಷ್ಟ ಆಗಿದ್ ಅಭಿ ತಿನ್ಲಿ, ನಾನ್ ಇಷ್ಟ ಆಗಿದ್ ನಾನ್ ತಿಂತೀನಿ. ಬಿಕಾಸ್ ಪ್ರತಿ ಸಲ ಹೋದಾಗೆಲ್ಲ ನಾವು ಅಯ್ಯೋ ಪಾಪ ಒಂದೇ ಸಲ ತಗೊಂಡ್ರಾಯ್ತು ಅಂತ ಹೇಳಿ ಕಾಂಪ್ರಮೈಸ್ ಆಗ್ಬಿಡ್ತಾ ಇದ್ವಿ. ಇರ್ಲಿ ಪರವಾಗಿಲ್ಲ, ನಾನು ತ್ಯಾಗ ಮಾಡಿದೀನಿ. ಸೊ ಬರೀ ಹಿಂಗೆ ಆಗ್ತಾ ಇತ್ತು. ಈ ಸತಿ ನೋ ಕಾಂಪ್ರಮೈಸ್. ಅಭಿ ಇಷ್ಟ ತಿನ್ಲಿ, ನಾನ್ ನನ್ನ ಇಷ್ಟ ತಿಂತೀನಿ. ಓಕೆನಾ? ಸೊ ನೀವೇನ್ ಡಿಸೈಡ್ ಮಾಡ್ಬೇಕು ಅಂತ ಅಂದ್ರೆ, ಸೊ ಈಗ ನಾನ್ 150 ರೂಪೀಸ್ ಸ್ಪೆಂಡ್ ಮಾಡ್ತೀನಿ, ಪೂಜಾ 150 ರೂಪೀಸ್ ಸ್ಪೆಂಡ್ ಮಾಡ್ತಾರೆ. Yes. ಸೊ ಯಾವ ಫುಡ್ ನಿಮಗೆ ಇಷ್ಟ ಆಯ್ತು? ಫಾರ್ ಎಕ್ಸಾಂಪಲ್ ನಿಮಗೆ ಆಸ್ ಎ ಜಡ್ಜ್ ಅಂತ ವಿನ್ನರ್ ಆಗ್ಕೊಟ್ರೆ, ಈಗ ಅಭಿನ ವಿನ್ನರ್ ಆಗಿ ಪ್ರಿಫರ್ ಮಾಡ್ತೀರಾ ಇಲ್ಲ ಪೂಜಾನ ವಿನ್ನರ್ ಆಗಿ ಪ್ರಿಫರ್ ಮಾಡ್ತೀರಾ? ಯಾರು ತಗೊಂಡಿದ್ ಫುಡ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಎಸ್, ಅಂಡ್ ಆ ಅಮೌಂಟಿಗೆ ಯಾರು ತಗೊಂಡಿದ್ ಇಷ್ಟ ಆಗುತ್ತೆ, ಸೊ ಎಲ್ಲ ನೋಡ್ಕೊಂಡು ನೀಟಾಗಿ ಜಡ್ಜ್ ಮಾಡಿ. ಓಕೆನಾ? ನಾನೇ ವಿನ್ ಆಗ್ಬೇಕು, ಬಿಕಾಸ್ ನಾನ್ ಇದ್ರಲ್ಲಿ ಓನರ್. ಬೇಡ ಹಂಗೆಲ್ಲ ಇಲ್ಲ, ಆತರ ಎಲ್ಲ ವಿನ್ ಆಗಕ್ ನಂಗೂ ಇಷ್ಟ ಇಲ್ಲ. ಸೊ ನೀವೇ ಡಿಸೈಡ್ ಮಾಡಿ ಅದ್ ಯಾರು ವಿನ್ನರ್ ಅಂತ. ಸೊ ಇವಾಗ ನಾವು ವಿಜಯನಗರ ಫುಡ್ ಸ್ಟ್ರೀಟಿಗೆ ಹೊರಟಿದೀವಿ. ಹೊರಡೋಣ ಅಭಿ? ಎಸ್, ಲೆಟ್ಸ್ ಗೋ. ಹೇ, ಸೊ ನಾವಿಬ್ರು ಚಾಲೆಂಜಿಗೆ ರೆಡಿ ಆಗಿ ಹೊರಟಿದೀವಿ ಅಲ್ವಾ ಅಭಿ? ಎಸ್, ಗೋಯಿಂಗ್. ಸೊ ಫಸ್ಟ್ ಟೈಮ್ ನನಗೆ ಬೇಕಾಗಿರೋ ಫುಡ್ ನ ತಿನ್ನೋ ಚಾನ್ಸ್ ನನಗೆ ಸಿಗ್ತಾ ಇದೆ. ಸೊ ನಾವಿವಾಗ ಹೋಗ್ತಾ ಇದೀವಿ. ಫಸ್ಟ್ ಐಟಮ್ ಬಂದ್ಬಿಟ್ಟು ನನಗೆ ಇಷ್ಟವಾದಂತ ಬೇಬಿ ಕಾರ್ನ್ ಮಂಚೂರಿಯನ್. ಎಷ್ಟಿದಕ್ಕೆ? ಸೊ ಇದಕ್ಕೆ ನಿಜವಾದ ಬೆಲೆ 50 ರೂಪೀಸ್. 50 ತಾನೆ? ಒಂದು ಹಾಫ್ 50 ನಾ? ಹಾಫ್ 50 ರೂಪೀಸ್. ಸೊ 150 ರೂಪೀಸ್ ಕಟ್. ವಿಜಯನಗರ ಫುಡ್ ಸಿಟಿ ಬಂದ್ರೆ ಇಲ್ಲಿ ಮಾತ್ರ ಬೇಬಿ ಕಾರ್ನ್ ನಾನು ತಿನ್ಲೇಬೇಕು. ತಿಂತೀರಾ? ಬೇಡ, ನನ್ನಲ್ಲ ಅದು. ಸೊ ನಂದು ಸೆಕೆಂಡ್ ಐಟಮ್ ಬಂದ್ಬಿಟ್ಟು ಮಶ್ರೂಮ್ ಪೆಪ್ಪರ್ ಡ್ರೈ. ಸೊ ನನಗೆ ಮಶ್ರೂಮ್ ಅಂದ್ರೆ ಸ್ಟಾರ್ಟರ್ಸ್ ಅಲ್ಲಿ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಇಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ ಹೇಳಿನಿ. ಬಟ್ ಪೆಪ್ಪರ್ ಡ್ರೈ ಹೇಳಿದ್ರೆ ಅವರು ಮಂಚೂರಿಯನ್ ಟೈಪ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ, ನೋಡೋಣ, ಟೇಸ್ಟ್ ಮಾಡೋಣ. ಮಶ್ರೂಮ್ ಪೆಪ್ಪರ್ ಡ್ರೈ ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು. ಬಟ್ ಇದು ನೋಡಿದ್ರೆ ಫುಲ್ ಸಾಫ್ಟ್ ಇದೆ, ಒಣಗೋಗಿದೆ. ಇಷ್ಟೊಂದು ಇಷ್ಟ ಆಗಿಲ್ಲ. ಓಕೆ, ಚಾಲೆಂಜ್ ಅಲ್ಲಿ ಇದು 50 ರೂಪೀಸ್ ಹೋಗಿದೆ, 100 ರೂಪೀಸ್ ಆಗಿದೆ ನಂದು. ಪರವಾಗಿಲ್ಲ, ಲೆಟ್ಸ್ ಟ್ರೈ ಸಮಥಿಂಗ್ ಡಿಫ್ರೆಂಟ್. रोटी बेटा 1 प्लेट ना, आधा सर 1 प्लेट रोटी. ಇದು
पनीर बटर मसाला ಮಶ್ರೂಮ್ ಪೆಪ್ಪರ್ ಡ್ರೈ ನಂಗಂತೂ ಚೂರು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಬಟರ್ ಕುಲ್ಚಾ ಟೇಸ್ಟ್ ಮಾಡೋಣ ಅಂತ ತಗೊಂಡೆ. ಸೊ ಬಟರ್ ಕುಲ್ಚಾಗೆ ಪನ್ನೀರ್ ಮಶ್ರೂಮ್ನ ಮೈನಸ್ ಮಾಡಿದ್ರೆ 50 ಪ್ಲಸ್ ಇಲ್ಲಿ ಥಿಂಕ್ 80 ರೂಪೀಸ್ 130 ರೂಪೀಸ್. ಮಶ್ರೂಮ್ ತಗೊಂಡ್ರೆ 180 ರೂಪೀಸ್ ಆಗುತ್ತೆ. ಓಕೆ 180 ರೂಪೀಸ್ ಮತ್ತೆ 30 ರೂಪೀಸ್ ಜಾಸ್ತಿ ಆಯ್ತು. ಚೆನ್ನಾಗಿದೆ. ಸೊ ನಾನು ಇವಾಗ ಮಸಾಲೆ ದೋಸೆ ತಗೊಂಡಿದ್ದೀನಿ. ಇದು ಎಷ್ಟೇ 60 ರೂಪೀಸ್ ಅಲ್ವಾ? 60 ರೂಪೀಸ್. ಸೊ 60 ಅಂದ್ರೆ 150 ಮೈನಸ್ 60 90 ರೂಪೀಸ್ ಉಳಿದಿದೆ. ಇದು ನಾನು ಪ್ರತಿ ಸಲ ಬಂದಾಗೆಲ್ಲ ತಿನ್ಬೇಕು ಅಂತ ಅನ್ಕೊಂತಿದ್ದೆ. ಬಟ್ ನನ್ನ ಈ ಗಂಡ ತಿನ್ನಕ್ಕೆ ಬಿಡ್ತಾ ಇರ್ಲಿಲ್ಲ. ಆ ಮಸಾಲೆ ದೋಸೆ ನಾನೇ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಿದ್ರು. ಸೊ ಫೈನಲಿ ನಂದು ಇವಾಗ ಬೇಬಿಕಾರ್ನ್ ಮಸಾಲೆ ದೋಸೆ ತಗೊಂಡಿದ್ದೀನಿ. ಮಸ್ತ್ ಆಗಿದೆ ಮಾತ್ರ. ಬಹುದಿನಗಳ ಆಸೆ ಈಡೇರಿದೆ ಇವಾಗ. ಸಕ್ಕತ್ತಾಗಿದೆ, ತೃಪ್ತಿ ಆಗ್ತಾ ಇದೆ. ಸೊ ನನ್ನ ಸೆಕೆಂಡ್ ಐಟಮ್ ಪೊಟ್ಯಾಟೊ ಟ್ವಿಸ್ಟರ್. ಇದಕ್ಕೆ 50 ರೂಪೀಸ್ ಅಲ್ವಾ ಅಭಿ? ಸೊ ಇದು 50 60 ಪ್ಲಸ್ 50 110 ರೂಪೀಸ್ ಆಯಿತು. ಸೊ ಇನ್ನು 40 ರೂಪೀಸ್ ಬ್ಯಾಲೆನ್ಸ್ ಇದೆ. ಸೊ ಇದು ನನ್ನ ಸ್ಪೈಸಿ ಡಿಶ್. ಚೆನ್ನಾಗಿದೆ. ಆಬ್ವಿಯಸ್ಲಿ ಇದು ಸ್ಪೈಸಿ ಇರೋದ್ರಿಂದ ನನಗೆ ಇಷ್ಟ ಆಗಲ್ಲ. ಸಖತ್ ಸ್ಪೈಸಿ ಇದೆ. ನೀರು ಬೇರೆ ತಂದಿಲ್ಲ ನಾವು. ಚೆನ್ನಾಗಿದೆ. ಪಾರ್ಸಲ್ ಮಾಡಿ ಬರ್ತೀನಿ. 100 ಮಾಡಿಬಿಟ್ರೆ ಪೇ ಮಾಡಿಬಿಡ್ಲಾ? ಹೌದು 105. ಸೊ ಇದು ನನ್ನ ಲಾಸ್ಟ್ ಐಟಮ್ ರೋಲ್ಸ್. 40 ರೂಪೀಸ್ ಅಲ್ವಾ? ಆಲ್ವೇಸ್ ನನ್ನ ಇಷ್ಟದ ರೋಲ್ಸ್. ಚೆನ್ನಾಗಿದೆ. ಓಕೆ, ನಮ್ದು 150 ರೂಪೀಸ್ ಫುಡ್ ಚಾಲೆಂಜ್ ನಾವು ಫುಡ್ ಕೋರ್ಟಿಗೆ ಬಂದು ತಿಂದ್ವಿ. ಸೊ ನಾನು ತಿಂದಿದ್ದು ಫಸ್ಟ್ ಐಟಮ್ ಬಂದ್ಬಿಟ್ಟು ಬೇಬಿಕಾರ್ನ್ ಮಂಚೂರಿಯನ್. ಅಂಡ್ ಎಲ್ಲ ಒಟ್ಟಿಗೆ ಹೇಳ್ತೀನಿ. ಇಲ್ಲ ಸೊ
ಬೇಬಿಕಾರ್ನ್ ಮಂಚೂರಿಯನ್ ಬಂದ್ಬಿಟ್ಟು 50 ರುಪೀಸ್. 50. ಆಮೇಲೆ ನನ್ ಕಡೆಯಿಂದ ಮತ್ತೆ ನೆಕ್ಸ್ಟ್ Mushroom. ಐಟಮ್ ಬಂದು ಮಶ್ರೂಮ್ ಪೆಪ್ಪರ್ ಡ್ರೈ, ಅದು 50 ರುಪೀಸ್. 100. ಆಮೇಲೆ ರುಮಾಲ್ ರೋಟಿ, ರುಮಾಲ್ ರೋಟಿ ಅಲ್ಲ, ಬಟರ್ ಕುಲ್ಚಾ. ಬಟರ್ ಕುಲ್ಚಾ. ಬಟರ್ ಕುಲ್ಚಾ ತಗೊಂಡೆ, ಅದು ಬಂದ್ಬಿಟ್ಟು 70. ಆಲ್ಮೋಸ್ಟ್ ಅಲ್ಲ, ಅದು 90 ಆಕ್ಚುಲಿ. ಆಗ್ಲಿ ಒಂದ್ ಸ್ವಲ್ಪ ಸುಳ್ಳು ಹೇಳಿದೆ ನಾನು. ಪರವಾಗಿಲ್ಲ, ಟೋಟಲ್ 150 ಹಾಕ್ಬೇಕಿದ್ದು 190 ಆಯ್ತು, ಕ್ರಾಸ್ ಆಯ್ತು. ಯಾಕೆಂದ್ರೆ ಮಶ್ರೂಮ್ ಪೆಪ್ಪರ್ ಡ್ರೈ ಅಷ್ಟೊಂದು ಒಳ್ಳೆ ಇರ್ಲಿಲ್ಲ, ಸೊ ಹೊಟ್ಟೆ ತುಂಬಬೇಕಲ್ಲ, ಸೊ ಹಾಗಾಗಿ ಒಂದು 40 ರುಪೀಸ್ ಜಾಸ್ತಿ ಆಯ್ತು. ಸೊ ನಿಂದೇನು? ಸೊ ನಂದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏನ್ ತಗೊಂಡೆ, ದೋಸೆ ತಗೊಂಡೆ. ಸ್ಟಾರ್ಟಿಂಗ್ ದೋಸೆ ತಗೊಂಡೆ, ಅದು 60 ರುಪೀಸ್. ಎರಡನೇದು ಪೊಟ್ಯಾಟೊ ಟ್ವಿಸ್ಟರ್, ಅದು 50 ರುಪೀಸ್. ಆಮೇಲೆ ರೋಲ್ಸ್, ಅದು 40 ರುಪೀಸ್. ಸೊ 140 ರುಪೀಸ್. 60 ರುಪೀಸ್ ದೋಸೆ. 60 ರುಪೀಸ್ ದೋಸೆ. 60 ಪ್ಲಸ್ 50 110. ಪ್ಲಸ್ 150 ಆಗಿದೆ ನಂದು. ನಾವು ಹೆಣ್ಮಕ್ಳು ಗೊತ್ತಲ್ಲ, ಲೆಕ್ಕದಲ್ಲಿ ಪಕ್ಕ ಇರ್ತೀವಿ ನಾವು. ನಾವು ಲೆಕ್ಕದಲ್ಲಿ ಪಕ್ಕ ಇರ್ತೀವಿ, ಬಟ್ ಊಟ ಅಂತ ಬಂದಾಗ ನಾವು ಲೆಕ್ಕ ಮಾಡಲ್ಲ. ಲೆಕ್ಕ ಮಾಡ್ಲೇಬೇಕು, ಮನೆ ನಡ್ಸೋರು ನಾವು. ಸೊ ಎಲ್ಲ ನೀಟಾಗಿ ಎಷ್ಟಿರುತ್ತೆ ಅಷ್ಟರಲ್ಲೇ ಏನು ತೂಗಿಸ್ಕೊಂಡು ಹೋಗ್ತೀವಿ ನಾವು. ಓಕೆ. ಮತ್ತೆ ಫುಡ್ ಸ್ಟ್ರೀಟ್ ಎಲ್ಲ ಹೆಂಗಿತ್ತು? ತುಂಬಾ ವರ್ಷದಿಂದ ಬರ್ತಾ ಇದೀನಿ ಫುಡ್ ಸ್ಟ್ರೀಟ್, ಏನು ಫಸ್ಟ್ ಟೈಮ್ ಅಲ್ಲ. So, ಚೆನ್ನಾಗಿದೆ, ಮುಂಚೆ ಕೂಡ ಚೆನ್ನಾಗಿತ್ತು, ಈಗ ಕೂಡ ಚೆನ್ನಾಗಿದೆ. ಬಟ್ ಅಷ್ಟು ನೀಟ್ ಇಲ್ಲ ಅನ್ನಿಸ್ತು, ಫುಲ್ ಯದ್ವಾ ತದ್ವಾ ಇತ್ತು. ಸೊ ಇಲ್ಲಿ ಲೊಕ್ಯಾಲಿಟಿಗೆ ಬಂತು ಅಂದಾಗ ನಾವೀಗ ಬೇರೆ ಆಪ್ಷನ್ ಏನು ಇಲ್ಲ. ಆ ಥರ ಬೇಕು ಅಂದ್ರೆ ಯಾವ್ದಾದ್ರು 3 ಸ್ಟಾರ್ 5 ಸ್ಟಾರಿಗೆ ಹೋಗ್ಬೇಕು, ಫುಡ್ ಸ್ಟ್ರೀಟಿಗೆ ಬರಬಾರ್ದು. ಪ್ರೈಸ್ ವೈಸ್ ಚೆನ್ನಾಗಿದೆ, ಬಟ್ ಕ್ಲೀನ್ ವೈಸ್ ಏನು ಮಾಡಕ್ಕಲ್ಲ. ಕೆಲವೊಂದು ಅಷ್ಟೇ. ಒಕೇಶನ್ ಟೇಸ್ಟ್ ಕೊಡುತ್ತೆ, ಕೆಲವೊಂದು ಒಕೇಶನ್ ಟೇಸ್ಟ್ ಕೊಡಲ್ಲ. ನಮ್ಗೆ ಇದೇ ಒಕೇಶನ್ ಬೇಕು ಅಂತ ಬಂದಾಗ ಇಲ್ಲಿರ್ಬೇಕು. ಇದು ಒಕೇಶನ್ ಬೇಡ ಅಂತಂದ್ರೆ ನಮ್ಮ ಒಕೇಶನ್ ಏನ್ ಬೇಕು, 3 ಸ್ಟಾರ್ ಬೇಕಾ 5 ಸ್ಟಾರ್ ಬೇಕಾ, ನಿಮ್ಗೆ ಯಾವ್ದು ಕ್ಲೀನ್ನೆಸ್ ಇರುತ್ತೆ ಹೋಗ್ಬೇಕು ಅಷ್ಟೇ. ಸೊ ಇವಾಗ ನೀವು ಡಿಸೈಡ್ ಮಾಡಿ ಯಾರು ತಿಂದಿದ್ದು ಫುಡ್ ಚೆನ್ನಾಗಿತ್ತು, ಚೆನ್ನಾಗಿರ್ಲಿಲ್ಲ, ನಿಮ್ಗೆ ಯಾರ್ದು ಇಷ್ಟ ಇಷ್ಟ ಆಯ್ತು ಅಂಡ್ ಯಾರ್ದು ವರ್ತ್ ಇತ್ತು. ಸೊ ಅಭಿವಿನ್ನ ಪೂಜಾವಿನ್ನ ಇಬ್ಬರಲ್ಲಿ ಯಾರು ಅಂತ ಹೇಳಿ ಕಮೆಂಟ್ ಅಲ್ಲಿ ನಂಗೆ ತಿಳಿಸಿ. ನಮ್ಮಿಬ್ರದ್ದು ಈ ಫುಡ್ ಸ್ಟ್ರೀಟ್ ಚಾಲೆಂಜ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.